ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 267ನೆಯ ಅಧ್ಯಾಯವಾದ ವಾಸ್ತುಶಾಸ್ತ್ರ ಅಭಿಷೇಕ ವಿಧಾನದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಹೇಳುತ್ತಾರೆ, ಇನ್ನು ಮುಂದೆ ಸತ್ಫಲದಾಯಕವಾದ ಭಗವದ್ ಅಭಿಷೇಕದ ವಿಧಾನವನ್ನು ಹೇಳುವೆನು. ಅತಿ ಶ್ರೇಷ್ಠವಾದ ಅರ್ಘ್ಯ ವಿಧಿಯನ್ನೂ ಸಹ ಸಂಗ್ರಹವಾಗಿ ತಿಳಿಸುತ್ತೇನೆ, ಕೇಳಿರಿ. ಮೊಸರು, ಅಕ್ಷತೆ, ದರ್ಭಾಗ್ರ, ಹಾಲು, ಗರಿಕೆ, ಜೇನು, ಯವಧಾನ್ಯ, ಬಿಳಿಯ ಸಾಸುವೆ ಎಂಬವು ಪೂಜೋಪಹಾರದ ಸಾಮಗ್ರಿಗಳು. ಇವುಗಳ ಜೊತೆಗೆ ಫಲಗಳು ಸೇರುವವು. ಆನೆ ಕುದುರೆಗಳು ತಿರುಗುವ ಬೀದಿ, ಹುತ್ತ, ಹಂದಿಯು ಮಣ್ಣು ತೋಡಿದ ಹಳ್ಳ, ಧಾರ್ಯಾಗ್ನಿಯನ್ನು ಇಟ್ಟಿರುವ ಮನೆ, ಪುಣ್ಯತೀರ್ಥ, ದನದ ಕೊಟ್ಟಿಗೆ, ದನಗಳ ಗುಂಪು ನಿಲ್ಲುವ ಸ್ಥಳ, ಇಂತಹ ಕಡೆಗಳಲ್ಲಿ ಉದ್ಧೃತಾಸಿ ವರಾಹೇಣ ಎಂಬ ಮಂತ್ರದಿಂದ ಮಣ್ಣನ್ನು ಸಂಗ್ರಹಿಸಿ
ಕುಂಭದಲ್ಲಿ ಇರಿಸಬೇಕು. ಶನ್ನೋ ದೇವಿ ರಭಿಷ್ಠಯೇ ಆಪೋಹಿಷ್ಟ ಮಯೋಭುವಃ ಎಂಬ ಮಂತ್ರಗಳಿಂದ ಜಲವನ್ನು, ಗಾಯತ್ರಿಯಿಂದ ಗೋಮೂತ್ರವನ್ನು, ಗಂಧದ್ವಾರಾಂ ದುರಾದರ್ಶಾಂ ಎಂಬ ಮಂತ್ರದಿಂದ ಗೋಮಯವನ್ನು, ಆಪ್ಯಾಯಸ್ವ ಸಮೇತುತೆ ಎಂಬ ಮಂತ್ರದಿಂದ ಹಾಲನ್ನು, ದಧಿಕ್ರಾವಣೋಕಾರ್ಷಂ ಎಂಬ ಮಂತ್ರದಿಂದ ಮೊಸರನ್ನು, ತೇಜೋಸಿ ಎಂಬ ಮಂತ್ರದಿಂದ ತುಪ್ಪವನ್ನು, ದೇವಸ್ಯತ್ವ ಸವಿತುಃ ಎಂಬ ಮಂತ್ರದಿಂದ ದರ್ಭೋದಕವನ್ನು ತೆಗೆದುಕೊಂಡು ಮಿಶ್ರ ಮಾಡಿದರೆ ಪಂಚಗವ್ಯವಾಗುವುದು. ದೇವರಿಗೆ ಪಂಚಗವ್ಯದಿಂದ ಮೊದಲು ಅಭಿಷೇಕ ಮಾಡಿ ಬಳಿಕ ದಧಿಕ್ರಾವಣೋಕಾರ್ಷಂ ಎಂಬ ಮಂತ್ರದಿಂದ ಅಭಿಮಂತ್ರಿಸಿ ಶುದ್ಧವಾದ ಮೊಸರಿನಿಂದ ಮಜ್ಜನ ಮಾಡಿಸಬೇಕು. ಆಪ್ಯಾಯಸ್ವ ಸಮೇತುತೆ ಎಂದು ಹಾಲಿನಿಂದಲೂ, ತೇಜೋಸಿ ಎಂದು ತುಪ್ಪದಿಂದಲೂ, ಮಧುವಾತ ಋತಾಯತೆ ಎಂದು ಜೇನುತುಪ್ಪದಿಂದಲೂ, ಸರಸ್ವತ್ಯೈ ಭೇಷಜ್ಯೇನ ಎಂದು ಅಭಿಮಂತ್ರಿಸಿ ಪುಷ್ಪೋದಕದಿಂದಲೂ, ಹಿರಣ್ಯಾಕ್ಷ ಎಂದು ರತ್ನೋದಕದಿಂದಲೂ ಅಭಿಷೇಕ ಮಾಡಬೇಕು. ಆಮೇಲೆ ದೇವಸ್ಯತ್ವ ಸವಿತುಃ ಎಂಬ ಮಂತ್ರವನ್ನುಚ್ಚರಿಸಿ ದರ್ಭೋದಕದಿಂದಲೂ, ಅಗ್ನ ಆಯಾಹಿ ಭೀತಯೇ ಎಂದು ಜಪಿಸಿ ಫಲೋದಕದಿಂದಲೂ ಭಗವಂತನಿಗೆ ಸ್ನಾನ ಮಾಡಿಸಬೇಕು. ಗಾಯತ್ರಿಯನ್ನು ಅಭಿಮಂತ್ರಿಸಿ ಗಂಧೋದಕದಿಂದ ಅಭಿಷೇಕ ಮಾಡಬೇಕು. ತರುವಾಯ 1000, 500, 250, 125, 65, 64, 32, 8 ದ್ರವ್ಯಾನುಕೂಲತೆ ಇಲ್ಲದಿದ್ದರೆ ಕೊನೆಗೆ 4 ಕುಂಭಗಳನ್ನು ಸ್ಥಾಪಿಸಿ ಅವುಗಳಿಂದ ಮಜ್ಜನ ಮಾಡಿಸಬೇಕು. ಕಲಶಗಳು ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಕಂಚು ಅಥವಾ ಮಣ್ಣಿನಿಂದ ಆಗಿರಬೇಕು. ಸಹದೇವಿ, ಬಜೆ, ವ್ಯಾಘ್ರಿ, ಬಲೆ, ಅತಿಬಲೆ, ಶಂಖಪುಷ್ಪಿ, ಸಿಂಹಿ, ಸುವರ್ಚಲೆ ಎಂಬ 8 ಮಹೌಷಧಿಗಳನ್ನು ದೇವರ ಅಭಿಷೇಕ ತೀರ್ಥಕ್ಕೆ ಸೇರಿಸಬೇಕು. ಯವ, ಗೋಧಿ, ಕಾಡು ಭತ್ತ, ಎಳ್ಳು, ಶಾಮೆ, ಕೆಂಪು ಭತ್ತ, ನವಣೆ ಮತ್ತು ಉಳಿದ ಜಾತಿಯ ಭತ್ತ ಈ ಧಾನ್ಯಗಳು ಅಭಿಷೇಕಕ್ಕೆ ಯೋಗ್ಯವಾದವು. ಸ್ವಸ್ತಿಕ, ಪದ್ಮಕ, ಶಂಖ, ಉತ್ಪಲ, ಕಮಲ, ಶ್ರೀವತ್ಸ, ದರ್ಪಣ ಮತ್ತು ನಂದ್ಯಾವರ್ತಗಳೆಂಬ 8 ವಸ್ತುಗಳನ್ನು ಗೋಮಯದಿಂದಲಾಗಲಿ ಒಳ್ಳೆಯ ಮಣ್ಣಿನಿಂದಲಾಗಲಿ ಶುದ್ಧಿ ಮಾಡಬೇಕು. ಸರ್ವ ಪಾಪಹರವೂ ಶುಭಕರವೂ ಆದ ಗಂಗಾಜಲವು ಅಭಿಷೇಕಾದಿ ಕಾರ್ಯಗಳಿಗೆ ಬಹುಶ್ರೇಷ್ಠವಾದುದು. ಅನಂತರ ಈ ಮುಂದಿನ ಮಂತ್ರವನ್ನು ಹೇಳಿ ವಸ್ತ್ರಯುಗ್ಮವನ್ನು ಸ್ವಾಮಿಗೆ ಧರಿಸಬೇಕು. ದೇವ, ಇಗೋ ನಿನಗಾಗಿ ಈ 2 ವಸ್ತ್ರಗಳು ನಿರ್ಮಿತವಾಗಿವೆ. ಇವು ವೇದಗಳೆಂಬ ದಾರದಿಂದ ಕೂಡಿವೆ. ಯಜ್ಞ ದಾನ ಸಹಿತವಾಗಿವೆ. 4 ವರ್ಣಗಳೆಂಬ ಬಣ್ಣದಿಂದ ಕೂಡಿ ಶುಭವೆನಿಸಿವೆ. ಬಳಿಕ ಪಚ್ಚೆ ಕರ್ಪೂರವನ್ನು ಕೇಸರಿಯನ್ನು ಸೇರಿಸಿ ಅರೆದ ಗಂಧವನ್ನು ಧರಿಸಬೇಕು. ದರ್ಭಹಸ್ತನಾಗಿ ಶ್ರದ್ಧೆಯಿಂದ ಈ ಮಂತ್ರವನ್ನು ಜಪಿಸಬೇಕು. ಸ್ವಾಮಿ, ನಿನ್ನ ಶರೀರವಾವುದೋ ನನಗೆ ತಿಳಿಯದು. ನಿನ್ನ ವ್ಯಾಪಾರವಂತೂ ಗೊತ್ತೇ ಇಲ್ಲ. ನಾನು ಸಮರ್ಪಿಸುವ ಗಂಧವನ್ನು ಸ್ವೀಕರಿಸಿ ಲೇಪನ ಮಾಡಿಕೊ. ಬಳಿಕ ಪ್ರದಕ್ಷಿಣವಾಗಿ
40 ದೀಪಗಳನ್ನು ಹಚ್ಚಿಡಬೇಕು. ದೇವ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಮಿಂಚು, ಅಗ್ನಿ ಎಲ್ಲವೂ ನೀನೇ. ಸಕಲ ಜ್ಯೋತಿ ಸ್ವರೂಪ ನೀನು. ನಾನು ಸಮರ್ಪಿಸಿದ ಈ ದೀಪವನ್ನು ಸ್ವೀಕರಿಸು. ತರುವಾಯ ಅರ್ಚಕನು ಈ ಮುಂದಿನ ಮಂತ್ರದಿಂದ ಧೂಪವನ್ನು ಒಪ್ಪಿಸಬೇಕು. ಒಳ್ಳೆಯ ಪರಿಮಳದಿಂದ ತುಂಬಿ ವನಸ್ಪತಿಯ ರಸದಿಂದ ಉತ್ಪನ್ನವಾದ ಉತ್ತಮ ಗಂಧ ವಸ್ತುವನ್ನು ಭಕ್ತಿಯಿಂದ ನಿನಗೆ ಒಪ್ಪಿಸುತ್ತೇನೆ. ದೇವ, ಈ ಧೂಪವನ್ನು ಸ್ವೀಕರಿಸು. ಆಮೇಲೆ ಭೂಷಣಗಳಲ್ಲಿ ಶ್ರೇಷ್ಠನೆನಿಸಿದ ನಿನಗೆ ನಮಸ್ಕಾರ ಎಂದು ಹೇಳಿ ಆಭರಣಗಳನ್ನು ಧರಿಸಬೇಕು. ಈ ರೀತಿಯಾಗಿ 7 ದಿನ ಮಹೋತ್ಸವವನ್ನು ನಡೆಸಿ ಬಳಿಕ ಯಜಮಾನನು ದೇವ ಕಲಶಗಳಿಂದ ಅಭಿಷೇಕವನ್ನು ಮಾಡಬೇಕು. 5 ಬಗೆಯ ರತ್ನಗಳನ್ನು ಹಾಕಿ ಬಿಳಿಯ ಬಟ್ಟೆಯನ್ನು ಸುತ್ತಿದ 4, 8, 2 ಅಥವಾ 1 ಕಲಶದಿಂದ ಮಜ್ಜನ ಮಾಡಿಸಬೇಕು. ದೇವಸ್ಯತ್ವ ಎಂಬ ಮಂತ್ರವನ್ನು ಸಾಮವೇದದ ಮತ್ತು ಅಥರ್ವಣ ವೇದದ ಮಂತ್ರಗಳನ್ನು ಜಪಿಸಬೇಕು. ಸ್ನಾನದಿಂದ ಪರಿಶುದ್ಧನಾಗಿ ಶುಭ್ರ ವಸ್ತ್ರವನ್ನು ಧರಿಸಿ ನವಗ್ರಹ ಯಜ್ಞದಲ್ಲಿ ಹೇಳಿದ ಅಭಿಷೇಕ ಮಂತ್ರಗಳಿಂದ ಇಂದ್ರಾದಿ ದೇವತೆಗಳನ್ನು ಪೂಜಿಸಬೇಕು. ವಸ್ತ್ರಾಲಂಕಾರ ಭೂಷಣಗಳನ್ನಿತ್ತು ಆಚಾರ್ಯನನ್ನು ಭಕ್ತಿಯಿಂದ ಪೂಜಿಸಬೇಕು. ಯಜ್ಞದಲ್ಲಿ ಉಪಯೋಗಿಸಿದ ಎಲ್ಲ ಪಾತ್ರೆಗಳು, ಮಂಟಪದ ಸಾಮಗ್ರಿಗಳು, ಇನ್ನು ಆ ಮನೆಯಲ್ಲಿರುವ ಉಳಿದ ವಸ್ತುಗಳು ಇವನ್ನೆಲ್ಲ ಅವನಿಗೆ ಒಪ್ಪಿಸಬೇಕು. ಏಕೆಂದರೆ ಆಚಾರ್ಯನು ಸಂತುಷ್ಟನಾದರೆ ಸಕಲ ದೇವತೆಗಳು ತೃಪ್ತರಾಗುವರು. ನಡತೆಗೆಟ್ಟವನು, ದಾಂಭಿಕನು, ವೇಷಧಾರಿಯೂ ಆದವನು ಈ ಪ್ರತಿಷ್ಠಾ ಕಾರ್ಯವನ್ನು ಮಾಡಬಾರದು. ವೇದ ಪಾರಂಗತನು, ಗೃಹಸ್ಥ ಧರ್ಮದಲ್ಲಿ ಆಸಕ್ತಿಯುಳ್ಳವನೂ ಆದ ಬ್ರಾಹ್ಮಣೋತ್ತಮನು ನಡೆಸಬೇಕಾದ ಕೆಲಸವಿದು. ವೇದ ಧರ್ಮ ನಿರತರಾದ ಬ್ರಾಹ್ಮಣರನ್ನು ಬಿಟ್ಟು ಅಪಶಾಸ್ತ್ರ ನಿಷ್ಠವನಾದವನನ್ನು ಭಕ್ತಿಯಿಂದ ಪ್ರತಿಷ್ಠಾದಿ ಕರ್ಮಗಳಲ್ಲಿ ಆಚಾರ್ಯನನ್ನಾಗಿ ಯಾವನು ಮಾಡುವನೋ ಅವನ ವಂಶವು ನಾಶವಾಗುವುದು ಮತ್ತು ಅವನು ಬೇಗನೆ ಮನ್ನಣೆಯನ್ನು ಕಳೆದುಕೊಳ್ಳುವನು. ಅಷ್ಟೇ ಅಲ್ಲ, ಆ ದೇವಾಲಯವನ್ನು ಪಿಶಾಚಗಳು ಆಕ್ರಮಿಸುವವು. ಅದು ಬೇಗನೆ ಲೋಕದಲ್ಲಿ ಅಪೂಜ್ಯವೆನಿಸುವುದು. ವೇದನಿಷ್ಠರಾದ ಬ್ರಾಹ್ಮಣರಿಂದ ಪ್ರತಿಷ್ಠಿತವಾದರೆ ಯಜಮಾನನ ವಂಶಕ್ಕೆ ಮೇಲನ್ನು ಉಂಟು ಮಾಡುವುದು ಮತ್ತು ಚಿರಕಾಲ ಪ್ರಖ್ಯಾತಿಯನ್ನು ಪಡೆಯುವುದು. ಇತಿ ಶ್ರೀಮಾತ್ಸ್ಯೆ ಮಹಾಪುರಾಣೆ ದೇವತಾಸ್ನಾನಂ ನಾಮ ಸಪ್ತಷಷ್ಟ್ಯಧಿಕ-200ತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ಮತ್ಸ್ಯ ಮಹಾಪುರಾಣದ 268ನೆಯ ಅಧ್ಯಾಯವಾದ ವಾಸ್ತುಶಾಸ್ತ್ರ, ವಾಸ್ತುಶಾಂತಿ ವಿಧಾನದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ. ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.